ನನ್ನ ಬರವಣಿಗೆ, ಅಧ್ಯಾಪಕನಾಗಿ ಇರೋದು ಮತ್ತು ನನ್ನ ರಂಗಭೂಮಿ, ಈ ಮೂರರ ಜೊತೆಯಲ್ಲೇ ನನ್ನ ಜೊತೆಯಾಗಿ ಬಂದಂತಹ ಒಂದು ವಿಚಾರ ಅಂತಂತಂದರೆ ಸಾಮಾಜಿಕ ಚಳವಳಿಗಳಲ್ಲಿ ನಾನು ನೇರವಾಗಿ ಭಾಗಿಯಾಗ್ತಾ ಬಂದದ್ದು. ಎಲ್ಲಿಂದ ಅಂತಂತಂದರೆ ಬಸಲಿಂಗಪ್ಪನವರ ಬೂಸಾ ಚಳವಳಿಯ ಕಾಲದಿಂದ ನಾನು ಕರ್ನಾಟಕದಲ್ಲಿ ಯಾವ್ಯಾವ ಚಳವಳಿಗಳು, ಸಾಮಾಜಿಕ ಚಳವಳಿಗಳು ನಡೆದಿವೆ ಆ ಚಳವಳಿಗಳಲ್ಲೆಲ್ಲ ನಾನು ಒಂದು ರೀತಿಯ ನಿರ್ಣಾಯಕ ಪಾತ್ರವನ್ನೇ ವಹಿಸ್ತಾ ಬಂದಿದ್ದೇನೆ. ಅದು ಒಂದು ರೀತಿಯಲ್ಲಿ ನನ್ನ ವ್ಯಕ್ತಿತ್ವದ ಒಂದು ಭಾಗವೇ ಆಗಿದೆ. ಇದು ಎಲ್ಲಿವರೆಗೂ ಹೋಯ್ತು ಅಂತಂದರೆ, ಮೊನ್ನೆ ರಾಜ್ಯಸಭೆಗೆ ಹೇಮಾಲಿನಿ ಅವರಿಗೆ ಬಿಜೆಪಿಯವರು ಸ್ಪರ್ಧೆಗೆ ಇಳಿಸಿದಾಗ ನನ್ನನ್ನು ಸ್ವತಂತ್ರವಾಗಿ ನೀವು ಸ್ಪರ್ಧಿಸೋದಾದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಬಂದು, ಆವಾಗ ನಾನು ಚುನಾವಣೆಗೂ ಸಹ ನಿಂತ್ಕೊಂಡೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಮೊನ್ನೆ ಲೋಕಸಭಾ ಚುನಾವಣೆ, ರಾಜ್ಯ ಮತ್ತು ಅಸೆಂಬ್ಲಿ ಚುನಾವಣೆ ಎರಡರಲ್ಲೂ ನನಗನ್ನಿಸಿದ ಸ್ಟ್ಯಾಂಡನ್ನು ತಗೊಂಡು ನಾನು ಅಂಥ ಪಕ್ಷಗಳ ಪರವಾಗಿ, ಅಂಥ ಪಕ್ಷದ ಪರವಾಗಿ ಚುನಾವಣೆಯಲ್ಲೂ ಸಹ ನಾನು ಪ್ರಚಾರದಲ್ಲಿ ಭಾಗಿಯಾಗಿದ್ದೇನೆ. ಅದು ಸರಿ ತಪ್ಪು ಅದು ಬೇರೆ. ಈಗ ನಾನೀಗ ರಾಜಕೀಯವಾಗಿ ಒಂದು ನಿಲುವನ್ನು ತಗೊಂಡು ಒಂದು ಪಕ್ಷಕ್ಕೆ ಬೆಂಬಲ ಸೂಚಿದ್ರ ಬಗ್ಗೆ ಟೀಕೆ ಮಾಡೋರು ಇರ್ಬೋದು. ಆದರೆ ನನ್ನ ಇದೇನು ಅಂತಂದರೆ, ಒಂದು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಒಂದು ನಿಲುವನ್ನು ತಗೊಳ್ಳೇಬೇಕು ಎಲ್ಲರೂ ಅಂತೇಳಿ. ಆ ನಿಲುವು ಅವ್ರದ್ದು, ನೀವು ಒಪ್ಪೋದು ಬಿಡೋದು ಬೇರೆ ಮಾತು. ಹಂಗೆ ನಿಲುವಿಲ್ಲದೆ ಒಂಥರ ಕೋಲೆ ಬಸವನ್ ಥರ ಇರೋ ಜನ, ಅದರಲ್ಲೂ ಬುದ್ಧಿಜೀವಿಗಳು, ಸೋಕಾಲ್ಡ್ ವಿದ್ಯಾವಂತರು ಉಣಿಸ್ಕೊಂಡವರು ಕೋಲೆ ಬಸವನ್ ಥರ ಆ ಕಡೆ ಸೈ ಈ ಕಡೆ ಸೈ ಅನ್ನೋದ್ರಿಂದ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಹಾಗಾಗಿ ಇಂಥ ನಿಲುವನ್ನು ತಗೊಳ್ಬೇಕು. ಇಂಥ ನಿಲುವನ್ನು ತಗೊಳ್ಳೋದಕ್ಕೆ ಪೂರಕವಾಗಿ ನನಗೆ ನನ್ನ 30-40 ವರ್ಷಗಳ ಅಧ್ಯಾಪಕ ಜೀವನದಲ್ಲಿ ನಾನು ಮೊದಲಿಂದಲೂ ಸಮಾಜವಾದಿ ಚಳವಳಿ ಜೊತೆಯಲ್ಲಿ ಬೆಳೆದು ಬಂದವನು. ನನಗೆ ಗೋಪಾಲ್ ಗೌಡರು ಪರಿಚಯ ಇದ್ದರು ಪರ್ಸ್ನಲ್ ಆಗಿ, ಮತ್ತು ಲಂಕೇಶ್ ಅವರು, ಅನಂತಮೂರ್ತಿಯವರು, ತೇಜಸ್ವಿ, ಇವೆಲ್ಲ ನನ್ನ ಮೇಲೆ ಪ್ರಭಾವ ಬೀಳಿದವರು. ಅವ್ರ ಜೊತೆಯಲ್ಲೆಲ್ಲ ನನ್ನ ಒಡನಾಟ ಇತ್ತು. ಪ್ರೊಫೆಸರ್ ND ನಂಜುಂಡಸ್ವಾಮಿ ಅವರಂತೂ ನನಗೆ ಬಹಳ ಆಪ್ತ ಮಿತ್ರರೇ ಆಗಿದ್ದರು. ಇದೆಲ್ಲ ಕಾರಣವಾಗಿ ನಾನು ಸ್ವಲ್ಪ ರಾಜಕೀಯದ ಬಗ್ಗೆನೂ ಇದರ ಶಕ್ತಿ ರಾಜಕಾರಣ ಅಲ್ಲ ನಾನು ಹೇಳೋದು, ಅದರ ತಾತ್ವಿಕ ನೆಲೆಯಲ್ಲಿ ರಾಜಕೀಯದ ಬಗ್ಗೆಯೂ ನಾನು ಆಸಕ್ತಿಯನ್ನು ಮೊದಲಿಂದಲೂ ಇಟ್ಕೊಂಡು ಬಂದಿದ್ದೇನೆ. ಈಗಲೂ ನನ್ನ ಆಸಕ್ತಿ ನನಗಿದೆ.